ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈಗಾಗಲೇ ಸಾಕಷ್ಟು ಜನ ಯುವನಿಧಿಗೆ ಅಪ್ಲಿಕೇಶನ್ ಹಾಕಿರ್ತೀರಾ, ಬಟ್ ಏನು ಮಾಡಿದರೂ ಕೂಡ ಸೆಲ್ಫ್ ಡಿಕ್ಲರೇಷನ್ ಮಾಡೋಕ್ಕಾಗ್ತಾ ಇರಲ್ಲ. ಮತ್ತು ಸ್ಟೇಟಸ್ನ ಚೆಕ್ ಮಾಡಬೇಕಾದ್ರೆ ಡೊಮೆಸಿಲ್ ವೆರಿಫಿಕೇಶನ್ ಅಂತ ತೋರಿಸ್ತಾ ಇದೆ. ಇನ್ನು ಕೆಲವರು ಹೇಳ್ತಾರೆ ಸ್ಟೇಟಸ್ನ ಚೆಕ್ ಮಾಡಬೇಕಾದ್ರೆ ನೋ ಡಾಟಾ ಫೌಂಡ್ ಅಂತ ತೋರಿಸ್ತಾ ಇದೆ. ಇದ್ರ ಜೊತೆಗೆ ಇನ್ನು ಸಾಕಷ್ಟು ಜನ ಯಾವಾಗ ಬರುತ್ತೆ ಯುವನಿಧಿದು ಸೆಕೆಂಡ್ ಪೇಮೆಂಟ್ ಅಂತ ಕಾಯ್ತಾ ಇದ್ದೀರಾ. ಸೊ ಎಲ್ಲ ಡೌಟ್ಗೂ ಈ ವಿಡಿಯೋದಲ್ಲಿ ಉತ್ತರ ಸಿಗ್ತಾ ಹೋಗುತ್ತೆ. ನೀವೇನು ಮಾಡಬೇಕು ಅಂದರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕಂಪ್ಲೀಟಾಗಿ ನೋಡಿದರೆ ನಿಮಗೊಂದು ಕ್ಲಾರಿಟಿ ಬರುತ್ತೆ. ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರ್ಯಾರು ಜಾಬ್ ಸೀಕರ್ಸ್ ಇದ್ದೀರಾ ಅಂದರೆ ಜಾಬ್ನ ಹುಡುಕ್ತಾ ಇದ್ದೀರೋ, ಸೊ ನಿಮಗೆಲ್ಲ ಹೆಲ್ಪ್ ಆಗಲಿ ಅಂತ ಒಂದು ಟೆಲಿಗ್ರಾಮ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀವಿ. ಆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮ್ಗೇನಾದ್ರು ಇಷ್ಟ ಇತ್ತು ಅಂದರೆ ಅಲ್ಲಿ ನೀವು ಜಾಯ್ನ್ ಆಗ್ಬೋದು. ಯಾವುದೇ ಜಾಬ್ ಅಪ್ಡೇಟ್ಸ್ ಇದ್ದರೂ ಲೇಟೆಸ್ಟ್ ಆದ ಅಪ್ಡೇಟ್ಸು ಆ ಟೆಲಿಗ್ರಾಮ್ ಚಾನಲ್ಗೆ ಕೊಡ್ತಾ ಇರ್ತೀವಿ. ಈ ಮೊದಲು ಯುವನಿಧಿ ಸ್ಟೇಟಸ್ನ ನೀವು ಚೆಕ್ ಮಾಡಬೇಕಾದ್ರೆ ಅಂಡರ್ ಪ್ರೋಸೆಸ್ ಅಂತ ಸ್ಟೇಟಸ್ ತೋರಿಸ್ತಾ ಇತ್ತು. ಬಟ್ ಇವಾಗ ಆ ಪ್ರೋಸೆಸ್ನ ಚೇಂಜ್ ಮಾಡಿದರೆ ನೀವೇನಾದರೂ ಇವಾಗ ಯುವನಿಧಿದು ಸ್ಟೇಟಸ್ನ ಚೆಕ್ ಮಾಡಿದರೆ ಇವಾಗ ಅಂಡರ್ ಪ್ರೋಸೆಸ್ ಅಂತ ತೋರಿಸ್ತಾ ಇಲ್ಲ. ಬೇಕಾದರೆ ನೀವು ಒಂದ್ಸರಿ ಚೆಕ್ ಮಾಡಿ ಟ್ರೈ ಮಾಡ್ಬೋದು. ಸೊ ನೀವು ಕೂಡ ಯುವನಿಧಿ ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡಬೇಕಾದ್ರೆ ನಿಮಗೂ ಕೂಡ ಡೊಮೆಸಿಲ್ಸ್ ವೆರಿಫಿಕೇಷನ್ ಅಂತ ತೋರಿಸ್ತಾ ಇದೆಯಾ. ಸೊ ಇದ್ರ ಬಗ್ಗೆ ಸಾಕಷ್ಟು ಜನ ಕೇಳಿದ್ರಿ. ನಾವು ಇದನ್ನು ರಿಸರ್ಚ್ ಮಾಡಿದಾಗ ನಮಗೆ ಗೊತ್ತಾಯಿತು, ಯಾರ್ಯಾರು ಡಾಕ್ಯುಮೆಂಟ್ಸ್ನ ಮ್ಯಾನ್ಯಲಾಗಿ ಅಪ್ಲೋಡ್ ಮಾಡಿರ್ತೀರೋ ಅವ್ರಿಗೆಲ್ಲ ಈ ಪ್ರಾಬ್ಲಮ್ ಬರ್ತಾ ಇದೆ. ಇನ್ನು ಯಾರು ಡೈರೆಕ್ಟಾಗಿ SSLC ಅಥವಾ PUC ನಂಬರ್ ಕೊಟ್ಟು ಫೆಚ್ ಮಾಡಿರ್ತೀರೋ ಅವರಿಗೆ ಈ ಪ್ರಾಬ್ಲಮ್ ಏನೂ ಆಗ್ತಾ ಇಲ್ಲ ಅಂತ ತಿಳಿದು ಬಂತು. ಸೊ ಈ ಮ್ಯಾನ್ಯಲಾಗಿ ಯಾರ್ಯಾರು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿದ್ದೀರೋ ಅವ್ರಿಗೆ ಈ ಪ್ರಾಬ್ಲಮ್ ಆಗ್ತಾ ಇದೆ. ನೀವು ಮ್ಯಾನ್ಯಲಾಗಿ ಅಪ್ಲೋಡ್ ಮಾಡಿರೋದ್ರಿಂದ ಪ್ರೋಸೆಸ್ ಆಗೋಕ್ಕೆ ಸ್ವಲ್ಪ ಟೈಮ್ ಆಗುತ್ತಂತೆ. ಬಂದಿರೋ ಅಪ್ಡೇಟ್ ಪ್ರಕಾರ 25ರಿಂದ 30 ದಿನಗಳ ಕಾಲ ನೀವು ವೆಯ್ಟ್ ಮಾಡಬೇಕಂತೆ. ಆವಾಗ ಈ ಪ್ರೋಸೆಸ್ ಸ್ಟೇಟಸ್ಸು ಚೇಂಜ್ ಆಗುತ್ತಂತೆ. ಇನ್ನು ಯಾರ್ಯಾರಿಗೆ ಪೆಂಡಿಂಗ್ ಡೊಮೆಸಿಲ್ DDPay ಅಂತ ಬರ್ತಾ ಇದೆಯೋ, ಸೊ ಅಂಥವರು ನೀವೇನಾದರೂ ಈ ಪ್ರೋಸೆಸ್ನ ಸ್ವಲ್ಪ ಸ್ಪೀಡ್ ಜಾಸ್ತಿ ಮಾಡಬೇಕು ಅಂದರೆ ನೀವೇನು ಮಾಡಬೇಕು ಅಂದರೆ ಯಾವ ಕಾಲೇಜಲ್ಲಿ ನಿಮ್ಮ PUನ ಕಂಪ್ಲೀಟ್ ಮಾಡಿರ್ತೀರೋ ಆ ಪ್ಲೇಸಿಗೆ ಹೋಗ್ಬಿಟ್ಟು ಅಲ್ಲಿರುವ DDPay ಆಫೀಸ್ಗೆ ನೀವು ವಿಸಿಟ್ ಮಾಡಬೇಕಾಗುತ್ತೆ. ಅಲ್ಲಿ ನೀವೇನಾದರೂ ಅಪ್ರೂವಲ್ನ ಪಡ್ಕೊಂಡ್ರೆ ಸ್ವಲ್ಪ ಪ್ರೋಸೆಸ್ಸು ಸ್ಪೀಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಅಂದರೆ ನೀವು ಕೂಡ 25 ಡೇಸಿಂದ 30 ಡೇಸ್ವರೆಗೂ ವೆಯ್ಟ್ ಮಾಡಲೇಬೇಕು. ಸೊ ಇನ್ನೂ ಕೆಲವರು ಕೇಳ್ತಾ ಇದ್ದೀರಾ ಸ್ಟೇಟಸ್ ಚೆಕ್ ಮಾಡಬೇಕಾದ್ರೆ ಡಾಟಾ ನಾಟ್ ಫೌಂಡ್ ಅಂತ ಬರ್ತಾ ಇದೆ ಅಂತ. ಇದು ಯಾರಿಗೆ ಬರ್ತಾ ಇದೆ ಅಂದರೆ ಯಾರು ಯುವನಿಧಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಗ್ರಾಮ 1 ಅಥವಾ ಸೈಬರ್ ಸೆಂಟ್ರಲ್ಲಿ ನೀವು ಅಪ್ಲೈ ಮಾಡಿರ್ತೀರೋ ಅಂಥವ್ರಿಗೆ ಮೋಸ್ಟ್ಲಿ ಈ ಪ್ರಾಬ್ಲಮ್ ಕಾಣಿಸ್ಕೊತಾ ಇದೆ. ಸೊ ನೀವೇನು ಮಾಡಬೇಕು ಅಂದರೆ ನೀವೆಲ್ಲ ಅಪ್ಲೈ ಮಾಡಿರ್ತೀರೋ ಅಂದರೆ ಯಾವ ಸೈಬರ್ ಸೆಂಟ್ರಲ್ಲಿ ನೀವು ಅಪ್ಲೈ ಮಾಡಿರ್ತೀರೋ ಅಲ್ಲಿ ಡೈರೆಕ್ಟಾಗಿ ವಿಸಿಟ್ ಮಾಡಿಬಿಟ್ಟು ಅವರಿಗೆ ನೀವು ಯುವನಿಧಿಯ ಸ್ಟೇಟಸ್ನ ಚೆಕ್ ಮಾಡೋಕ್ಕೆ ಹೇಳಿ. ಸೊ ಅವ್ರ ಹತ್ರ ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ನ ಕೊಟ್ಟಿರ್ತಾರೆ ಸರ್ಕಾರದವರು. ಸೊ ಅದನ್ನು ಯೂಸ್ ಮಾಡಿಕೊಂಡು ಅವರು ವೆಬ್ಸೈಟಲ್ಲಿ ನಿಮ್ಮ ಯುವನಿಧಿ ಅಪ್ಲಿಕೇಶನ್ನ ಎಕ್ಸಾಕ್ಟ್ ಸ್ಟೇಟಸ್ನ ಅವ್ರು ಚೆಕ್ ಮಾಡ್ತಾರೆ. ಇದನ್ನೊಂದ್ಸರಿ ನೀವು ಪ್ರಯತ್ನ ಮಾಡಿ. ಇನ್ನೂ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ ಸೆಲ್ಫ್ ಡಿಕ್ಲರೇಷನ್ ಕೊಡೋಕ್ಕಾಗ್ತಾ ಇಲ್ಲ, ಏನು ಮಾಡಬೇಕು ಅಂತ. ಸೊ ನೀವು ಏನು ಮಾಡಬೇಕು ಅಂದರೆ ಫಸ್ಟು ಯುವನಿಧಿ ಸ್ಟೇಟಸ್ನ ಚೆಕ್ ಮಾಡಬೇಕು. ಅಲ್ಲಿ ತೋರಿಸುತ್ತೆ 180 ಡೇಸ್ ಆಗೋಕ್ಕೆ ಇನ್ನು ಎಷ್ಟು ದಿವಸ ಬೇಕು ಅಂತ. ಸೊ ಇಲ್ಲಿ ನೀವೇನು ಅರ್ಥ ಮಾಡ್ಕೋಬೇಕು ಅಂದರೆ ನೀವೇನಾದರೂ ಯುವನಿಧಿ ಅಪ್ಲಿಕೇಶನ್ ಇವತ್ತು ಹಾಕಿದ್ರು ಅಂದರೆ ನೆಕ್ಸ್ಟ್ ತಿಂಗಳೇ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಸರ್ಕಾರದವ್ರು ಹೇಳಿರೋ ಪ್ರಕಾರ ಯಾವತ್ತು ನೀವು ಡಿಗ್ರಿ ಮುಗಿಸ್ತೀರಾ ಆವಾಗ ನಿಮಗೆ ಯೂನಿವರ್ಸಿಟಿ ಕಡೆಯಿಂದ PDC ಸರ್ಟಿಫಿಕೇಟ್ನ ನಿಮಗೆ ಇಶ್ಯೂ ಮಾಡ್ತಾರೆ. ಅವತ್ತಿಂದ ನೆಕ್ಸ್ಟ್ 6 ಮಂತ್ಸ್ ಅಂದರೆ 180 ಡೇಸ್ವರೆಗೂ ನಿಮಗೇನಾದ್ರು ಕೆಲಸ ಸಿಕ್ಕಲಿಲ್ಲ ಅಂದರೆ ಆವಾಗ ನಿಮಗೆ ಯುವನಿಧಿ ಅಮೌಂಟು ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಒಂದ್ಸರಿ 180 ಡೇಸ್ ಆದಮೇಲೆ ನಿಮಗೆ ಈ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ನ ಎನೇಬಲ್ ಮಾಡ್ತಾರೆ. ಆವಾಗ ನೀವು ಇದನ್ನು ಸಬ್ಮಿಟ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಯಿತು ಅಂದ್ಕೊಂಡಿದ್ದೀನಿ. ಮತ್ತು ಕೆಲವರು ಕೇಳ್ತಾ ಇದ್ದೀರಾ ಯುವನಿಧಿಯ ಸೆಕೆಂಡ್ ಪೇಮೆಂಟ್ ಯಾವಾಗ ಬರುತ್ತೆ ಅಂತ. ಸೊ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ಏನು ಮಾಹಿತಿನ ಸರ್ಕಾರದವರು ಬಿಟ್ಕೊಟ್ಟಿಲ್ಲ. ಎಷ್ಟು ಬೇಗ ಅವ್ರು ಅಪ್ಡೇಟ್ ಕೊಡ್ತಾರೋ ಆದಷ್ಟು ಬೇಗ ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇದೇ ಥರ ಲೇಟೆಸ್ಟ್ ಆದ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಫ್ರೆಂಡ್ಸ್.